4 ಸ್ಟಾರ್ಸ್ ಆಫ್ ಡೆಸ್ಟಿನಿ ರಾಹುಲ್ ಕೈಗೆ ಅತಿ ದೊಡ್ಡ ಅಸ್ತ್ರ. ಗಡಿ ತಂಟೆ ಕೆಣಕಿದ ರಾಹುಲ್ ಕೇಸರಿ ಕೆಂಡಾಮಂಡಲ. ನಿರ್ವಾಣೆ ಆತ್ಮಚರಿತ್ರೆ ಹಿಂದಿರುವ ರಹಸ್ಯಗಳೇನು? ಇದುವೇ ಚದುರಂಗದ ಮೊದಲ ಸ್ಟೋರಿ, ಡೋಕ್ಲಾಂ ಹಂಗಾಮ. ಭಾರತ ಮತ್ತು ಚೀನಾ ಗಡಿಯಲ್ಲಿರತಕ್ಕಂತಹ ಡೋಕ್ಲಾಂ ವಿಚಾರದಲ್ಲಿ ರಾಹುಲ್ ಗಾಂಧಿ ಹಿಂದೆಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ರು. ಚೀನಾದವರು ಭಾರತದ ಗಡಿ ರೇಖೆಯವರೆಗೂ ಕೂಡ ಬಂದಿದ್ದಾರೆ, ಭಾರತದ ಪ್ರದೇಶಗಳ ಒಳಗಡೆ ಬಂದಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ಇದ್ರು. ಚೀನಾದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಇವೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿಯ ಪ್ರಶ್ನೆಗಳಿಗೆ, ರಾಹುಲ್ ಗಾಂಧಿ ಎತ್ತಿದಂಥ ವಿಚಾರಗಳಿಗೆ ಕೇಂದ್ರ ಸರ್ಕಾರ ಕಾಲದಿಂದ ಕಾಲಕ್ಕೆ ತಿರುಗೇಟು ಕೊಡ್ತಾ ಬಂದಿತ್ತು. ಆದರೆ ಇವತ್ತು ಲೋಕಸಭೆಯಲ್ಲಿ ದೇಶಭಕ್ತಿಯ ಬಗ್ಗೆ ಕಾಂಗ್ರೆಸ್ಗೆ ತೇಜಸ್ವಿ ಸೂರ್ಯ ಅವರು ಪಾಠ ಮಾಡಿದರೆ, ತೇಜಸ್ವಿ ಸೂರ್ಯ ಸೇರಿದಂತೆ ಬಿಜೆಪಿಯವರಿಗೆ ದೇಶಭಕ್ತಿಯ ವಿಚಾರಗಳನ್ನು ರಾಹುಲ್ ಗಾಂಧಿ ಕೂಡ ಹೇಳೋದಕ್ಕೆ ಮುಂದಾದರು. ಹಾಗೆ ಹೇಳೋದಕ್ಕೆ ಮುಂದಾದಾಗಲೇ ಪ್ರಸ್ತಾಪ ಆಗಿರುವಂಥದ್ದು ನರ್ವಾಣೆ ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕ. ಅಂದರೆ ಇನ್ನೂ ಕೂಡ ಪಬ್ಲಿಷ್ ಆಗದೇ ಇರತಕ್ಕಂತಹ ಪುಸ್ತಕದ ಭಾಗವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಪುಸ್ತಕದ್ದು ಅಂತ ಹೇಳಲಾಗಿರುವಂತಹ ಭಾಗಗಳನ್ನು ರಾಹುಲ್ ಗಾಂಧಿಯವರು ಇವತ್ತು ಸದನದ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದರು. ಅದರೊಂದಿಗೆ ಲೋಕಸಭೆಯಲ್ಲಿ ಹಂಗಾಮ ಬಹಳ ಜೋರಾಗಿತ್ತು. ಗದ್ದಲ, ಗಲಾಟೆ ಇವೆಲ್ಲವೂ ಕೂಡ ನಡೆದು ಸದನವನ್ನು ನಾಳೆಗೆ, ಆಲ್ರೆಡಿ ಬೆಳಗ್ಗೆ ಶುರು ಆಯಿತು, ಅದಾದ ನಂತರ ಒಮ್ಮೆ ಮುಂದೂಡಿಕೆ ಆಯಿತು, ಆ ನಂತರ ಮತ್ತೊಮ್ಮೆ ಮುಂದೂಡಿಕೆ ಆಯಿತು. ಇಷ್ಟೆಲ್ಲ ಆದಮೇಲೆ ಈಗ ಸದನವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಅಂಥದ್ದು ಏನೇನು ಆಯಿತು? ಲೋಕಸಭೆಯಲ್ಲಿ UPA ವರ್ಸಸ್ NDA ಸಂಘರ್ಷ. UPA ಕಾಲದಲ್ಲಿ ಏನೇನಾಗಿದೆ? ಇಂಡಿಯಾ ಬ್ಲಾಕ್ನವರು ಹಿಂದಿನ ಅವತರಣಿಕೆ. UPA ಬ್ಲಾಕ್ನ ಅವಧಿಯಲ್ಲಿ ಏನೇನಾಗಿದೆ? NDA ಮತ್ತು UPA ನಡುವಿನ ಸಂಘರ್ಷ ಆಯಿತು. UPA ವೈಫಲ್ಯಗಳನ್ನು ಕೆಣಕಿದ್ದಂತಹ ಬಿಜೆಪಿಗೆ ನರ್ವಾಣೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ರಾಹುಲ್ ಗಾಂಧಿ. ನರ್ವಾಣೆ ಆತ್ಮಚರಿತ್ರೆ ಅಂಶಗಳ ಮೇಲೆ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡಿದರು. ನರ್ವಾಣೆ ಆತ್ಮಚರಿತ್ರೆ ಅಂಶಗಳನ್ನು ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆರೋಪಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಹಾಗಾದರೆ ಏನು ವಿಚಾರ ಇದು? ರಾಹುಲ್ ಗಾಂಧಿ ಅವರ ಕೈಯಲ್ಲಿದ್ದಂತಹ ಒಂದು ಪ್ರತಿ, ಅದು ಒಂದು ಪ್ರಿಂಟ್ಔಟನ್ನು ಅವರು ತೆಗೆದುಕೊಂಡು ಬಂದು ಪ್ರದರ್ಶನ ಮಾಡಿದರು. ಈ ಒಂದು ಪ್ರದರ್ಶನವೇ ಲೋಕಸಭೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಯಿತು. ವಿಶೇಷವಾಗಿ ಆಡಳಿತ ಪಕ್ಷದಿಂದ ತೀವ್ರವಾದಂತಹ ಗದ್ದಲ, ವಿರೋಧ ಎಲ್ಲವೂ ಕೂಡ ವ್ಯಕ್ತವಾಯಿತು ರಾಹುಲ್ ಗಾಂಧಿಯವರ ಮಾತುಗಳಿಗೆ ಸಂಬಂಧಿಸಿದೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಪಟ್ಟು ಬಿಡದೆ ತನ್ನ ಆರೋಪಗಳನ್ನು ಮುಂದುವರಿಸಿದ್ರು. ಇದರಿಂದ ಪರಿಣಾಮವಾಗಿ ಸದನ ಇವತ್ತು ನಡೀಲಿಲ್ಲ. ಏನೇನಾಯ್ತು ಹಾಗಾದರೆ? ರಾಹುಲ್ ಗಾಂಧಿ ಪ್ರಸ್ತಾಪಕ್ಕೂ ಮುಂಚಿತವಾಗಿ ಇವತ್ತು ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ಪ್ರಸ್ತಾಪ ಮಾಡಿ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಲೋಕಸಭೆ ಕಲಾಪದಲ್ಲಿ ಘರ್ಷಣೆಗೆ ನಾಂದಿ ಹಾಡಿದಂಥದ್ದು ತೇಜಸ್ವಿ ಸೂರ್ಯ ಅವರ ಮಾತುಗಳು. ತೇಜಸ್ವಿ ಸೂರ್ಯ ಅವರ ಮಾತುಗಳ ನಂತರ, ಯಾಕಂದರೆ ವಂದನಾ ನಿರ್ಣಯದ ಮೇಲೆ ಮೊದಲು ಆಡಳಿತ ಪಕ್ಷದ ಕಡೆಯಿಂದ ಚರ್ಚೆ ಆರಂಭ ಆಗುತ್ತೆ. ಚರ್ಚೆಯನ್ನು ಆರಂಭಿಸಿದಂಥವರು ಬೆಂಗಳೂರಿನ ಸಂಸದರಾಗಿರ್ತಕ್ಕಂಥ, ಬೆಂಗಳೂರು ದಕ್ಷಿಣದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ. ಇಲ್ಲಿ ಬಹಳ ಮುಖ್ಯವಾಗಿ ತೇಜಸ್ವಿ ಸೂರ್ಯ ಅವರು ಪ್ರಸ್ತಾಪ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ, ರಾಷ್ಟ್ರಪತಿಯವರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಆದಂತಹ ವೈಫಲ್ಯಗಳನ್ನು ಟೀಕಿಸೋದಕ್ಕೆ ಅದನ್ನು ಬಳಕೆ ಮಾಡಿಕೊಂಡ್ರು ತೇಜಸ್ವಿ ಸೂರ್ಯ. ತನ್ನ ಭಾಷಣವನ್ನು UPA ವೈಫಲ್ಯಗಳನ್ನು ಪಟ್ಟಿ ಮಾಡೋದಕ್ಕೆ ಅವರು ಬಳಕೆ ಮಾಡಿಕೊಂಡ್ರು. UPA ಅವಧಿಯ ರಾಷ್ಟ್ರಪತಿಗಳ ಭಾಷಣವನ್ನು ಆಧರಿಸಿ ಕಾಂಗ್ರೆಸ್ಸಿನ ಮೇಲೆ ಟೀಕಾ ಪ್ರಹಾರವನ್ನು ನಡೆಸಿದರು. UPA ಅವಧಿಯಲ್ಲಿ ರಾಷ್ಟ್ರಪತಿಗಳ ಭಾಷಣ ಹಿಂಗಿತ್ತು, ಈಗ NDA ಅವಧಿಯಲ್ಲಿ ಹೇಗಿದೆ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪಿಸಿಕೊಂಡು ಆರೋಪವನ್ನು ಮಾಡಿದರು. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ನೇರವಾದಂತಹ ಸವಾಲುಗಳನ್ನು ಇವತ್ತು ತೇಜಸ್ವಿ ಸೂರ್ಯ ಅವರು ಸದನದಲ್ಲಿ ಮಾಡಿದರು. ವಿಶೇಷವಾಗಿ ನಿರುದ್ಯೋಗ, ಅಭದ್ರತೆ, ಅಸ್ಥಿರ ಆರ್ಥಿಕತೆ ಇವೆಲ್ಲವೂ ಕೂಡ UPAಯ ಬಳುವಳಿಗಳು ಅಂತ ಹೇಳ್ತಾ ಹೋದರು. ಹಾಗೆಯೇ ದುರಾಡಳಿತ, ಭ್ರಷ್ಟಾಚಾರ, ದೇಶಭಕ್ತಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ, ದೇಶಭಕ್ತಿಯೂ ಕೂಡ ಇರಲಿಲ್ಲ ನಿಮ್ಮಲ್ಲಿ ಅನ್ನುವಂತಹ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾಂಗ್ರೆಸ್ಗೆ ತೇಜಸ್ವಿ ಸೂರ್ಯ ಸವಾಲುಗಳನ್ನು ಎಸೆದರು. ತೇಜಸ್ವಿ ಸೂರ್ಯ ನಿರಂತರವಾದಂತಹ ವಾಗ್ಬಾಣವನ್ನು ಕಾಂಗ್ರೆಸ್ನ ವಿರುದ್ಧ ಪ್ರಯೋಗ ಮಾಡ್ತಾ ಹೋದರು. ಯುವಕರ ಭವಿಷ್ಯದ ಮೇಲೂ ಕೂಡ UPA ಬರೆ ಎಳೆದಿದೆ. ಅಂದಿನ ಕಾಲದಲ್ಲಿ 10 ವರ್ಷಗಳ ಆಡಳಿತದ ಅವಧಿಯಲ್ಲಿ, ಆ ಕಾಲಘಟ್ಟದಲ್ಲಿ ಯುವಕರ ಮೇಲೆ ಇವರು ಬರೆ ಎಳೆದಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದರು. ಕನ್ನಡದ ಕವಿತೆಯೊಂದನ್ನು ಓದುವುದರ ಮೂಲಕವಾಗಿ ಕಾಂಗ್ರೆಸ್ ಸದಸ್ಯರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು
ತೇಜಸ್ವಿ ಸೂರ್ಯ ಇವತ್ತು ಲೋಕಸಭೆಯಲ್ಲಿ ಮಾಡಿದ್ದಾರೆ. ತೇಜಸ್ವಿ ಅವರು ಸದನದಲ್ಲಿ ಅವರ ಮಾತಿನ ವೈಖರಿ ಹೇಗಿತ್ತು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. एक कवि ने बोला है, ಮೂರು ಸಾಗರ ನೂರು ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ. 10 साल तक देश के युवाओं को दिशाहीन कर दिए थे. 10 साल तक देश के युवाओं को जागृत करने के लिए प्रयास ही नहीं हुआ था. पहली बार नरेंद्र मोदी जी के नेतृत्व में आज देश के युवा जाग चुके हैं. आज देश के युवा नए भारत बनाने का संकल्प कर चुके हैं. ಹೀಗೆ ಕಾಂಗ್ರೆಸ್ನ ವಿರುದ್ಧ ವಾಗ್ಬಾಣಗಳನ್ನು ಪ್ರಯೋಗ ಮಾಡಿದರು. ಅದಾದ ನಂತರ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದರು. ಅಂದರೆ ಅವರು ರಾಷ್ಟ್ರಪತಿಯವರ ಭಾಷಣದ ಮೇಲಿನ ಚರ್ಚೆಯನ್ನು ಪ್ರತಿಪಕ್ಷ ನಾಯಕರು ಕೈಗೆತ್ತಿಕೊಂಡ್ರು. ಪ್ರತಿಪಕ್ಷದ ಕಡೆಯಿಂದ ತೇಜಸ್ವಿ ಸೂರ್ಯ ಆರೋಪಕ್ಕೆ ಖಡಕ್ ಆದಂತಹ ತಿರುಗೇಟು ಕೊಡುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು. ವಿಶೇಷವಾಗಿ ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಾಣೆ ಅವರ ಆತ್ಮಚರಿತ್ರೆಯನ್ನು ಉಲ್ಲೇಖ ಮಾಡಿದರು. ಮನೋಜ್ ಮುಕುಂದ್ ನರವಾಣೆಯವರ ಆತ್ಮಚರಿತ್ರೆಯ ಅಂಶಗಳು ಅಂತ ಹೇಳಿ ಅದನ್ನು ಪ್ರಸ್ತಾಪ ಮಾಡಿದರು. ಯಾಕಂದರೆ ಆತ್ಮಚರಿತ್ರೆ ಅದು ಇನ್ನೂ ಕೂಡ ಪ್ರಕಟಗೊಂಡಿಲ್ಲ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಆ ಒಂದು ಪುಸ್ತಕಕ್ಕಾಗಿ ಅವರು ಬರೆದಿದ್ದಾರೆ ಅನ್ನುವಂತಹ ಅಂಶಗಳನ್ನು ಉಲ್ಲೇಖಿಸಿ ಬಿಜೆಪಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ದೇಶಭಕ್ತಿಯನ್ನು ನಾವು ಬಿಜೆಪಿಯವರಿಂದ ಕಲಿಬೇಕಾಗಿಲ್ಲ ಅಂತೇಳಿ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದರು. ದೇಶಭಕ್ತಿಯನ್ನು ನಾವು ಬಿಜೆಪಿಯವರಿಂದ ಕಲಿಬೇಕಾಗಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದರು. ಡೋಕ್ಲಾಂ ಗಡಿ ಬಳಿಗೆ ಚೀನಾದ 4 ಟ್ಯಾಂಕರ್ಗಳು ಬಂದಿದ್ದರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಡೋಕ್ಲಾಂ ಗಡಿಯ ಬಳಿಗೆ ಚೀನಾದ 4 ಟ್ಯಾಂಕರ್ಗಳು ಬಂದಿದ್ವು. ನರವಾಣೆ ಆತ್ಮಚರಿತ್ರೆಯನ್ನೇ ಬಿಡುಗಡೆ ಮಾಡೋದಕ್ಕೆ ಮೋದಿ ಸರ್ಕಾರ ಬಿಟ್ಟಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಸದನದ ಒಳಗಡೆ ಆರೋಪವನ್ನು ಮಾಡಿದ್ದಾರೆ. ನರವಾಣೆ ಅವರ ಆತ್ಮಚರಿತ್ರೆಯನ್ನು ಬಿಡುಗಡೆ ಮಾಡೋದಕ್ಕೆ ಮೋದಿ ಸರ್ಕಾರ ಅವಕಾಶವನ್ನು ಕೊಡಲಿಲ್ಲ ಅನ್ನುವಂತಹ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. From the memoirs of Army Chief Naravane, and I'd like you to listen nicely. You will understand exactly who is patriotic, who is not. It'll take a little while. So this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book. ಹೀಗೆ ರಾಹುಲ್ ಗಾಂಧಿಯವರು ಸದನದ ಒಳಗಡೆ ಈ ವಿಚಾರವನ್ನು ಪ್ರಸ್ತಾಪ ಮಾಡುವವರೆಗೂ ಕೂಡ ಅಲ್ಲಿ ಸೈಲೆಂಟ್ ಆಗಿತ್ತು. ಯಾವಾಗ ಆ ಪುಸ್ತಕದ ಅಂಶಗಳು ಅಂತ ಹೇಳುವಂಥದ್ದನ್ನ ವಿಚಾರ ಮಾಡಿಕೊಂಡು ಅವರು ಪ್ರಸ್ತಾಪ ಮಾಡ್ತಾ ಹೋದರು, ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ಪ್ರಸ್ತಾಪ ಮಾಡ್ತಾ ಹೋದರು, ಸದನದ ಒಳಗಡೆ ಭಾರೀ ಸಂಗ್ರಾಮವೂ ಕೂಡ ಶುರುವಾಯಿತು. ಸದನದ ಒಳಗಡೆ ಯಾವುದೆಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ರಾಹುಲ್ ಗಾಂಧಿ ಆರೋಪವನ್ನು ಮಾಡೋದಕ್ಕೆ ಹೊರಟರು ಅದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಹಾಗೆಯೇ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಮಾಡಿದ್ದಾರೆ. ಇಲ್ಲಿ ಅವರು ಕೇಳ್ತಾ ಹೋಗಿರುವಂತಹ ಪ್ರಶ್ನೆ ಅಂದರೆ ಬಿಜೆಪಿಗೆ ಭಯ ಯಾಕೆ ಅಂತೇಳಿ. ನರವಾಣೆ ಆತ್ಮಚರಿತ್ರೆ ಅಂಶಗಳ ಓದೋದಕ್ಕೆ ಯಾಕೆ ಬಿಜೆಪಿಯವರು ಬಿಡ್ತಾ ಇಲ್ಲ, ನರವಾಣೆ ಆತ್ಮಚರಿತ್ರೆ ಅಂಶಗಳನ್ನು ಓದೋದಕ್ಕೆ ಯಾಕೆ ಬಿಡ್ತಾ ಇಲ್ಲ, ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಬಿಜೆಪಿಯವರಿಗೆ ಆಗ್ತಾ ಇಲ್ವೇ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಸದನದ ಒಳಗಡೆ ಯಾವಾಗ ಗಲಾಟೆ ಜೋರಾಯಿತು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಬಿಜೆಪಿಯವರು ಅಡ್ಡಿಪಡಿಸೋದಕ್ಕೆ ಕಾರಣಗಳು ಏನು? ಈಗ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ನರವಾಣೆಯವರು ತಮ್ಮ ಪುಸ್ತಕಕ್ಕಾಗಿ ಅವರು ಬರೆದಿದ್ದಾರೆ ಅಂತ ಹೇಳಲಾಗಿರುವಂತಹ ಆರ್ಟಿಕಲ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಅಂಶಗಳನ್ನು ಓದೋದಕ್ಕೆ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ವಿರೋಧಿಸ್ತಾ ಇದ್ದೀರಿ, ಡೋಕ್ಲಾಂ ಗಡಿ ವಿಚಾರದಲ್ಲಿ ಬಿಜೆಪಿ ಮಾಡಿದ್ದೇನು, ಏನು ಮಾಡಿದ್ದೀರಿ, ನಿಮ್ಮ ಸರ್ಕಾರ ಡೋಕ್ಲಾಂ ವಿಚಾರದಲ್ಲಿ ಏನು ಮಾಡಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಭಯ ಇಲ್ಲದ ಮೇಲೆ ಓದೋದಕ್ಕೆ ಬಿಡಿ ಅಂಥೇಳಿ, ನಿಮ್ಗೊಂದು ವೇಳೆ ಭಯ ಇಲ್ಲ ಅಂತೇಳಿ ಆದರೆ ಓದೋದಕ್ಕೆ ಬಿಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಸವಾಲೆಸೆದಿದ್ದಾರೆ ಆಡಳಿತ ಪಕ್ಷಕ್ಕೆ. ಸದನದಲ್ಲಿ ಏನೇನು ನಡೀತು ಅನ್ನೋದನ್ನು ತೋರಿಸ್ತೀನಿ. ये कहते हैं कि आतंकवाद से लड़ते हैं, ये कहते हैं कि ये टेररिज्म से लड़ते हैं,
और ये एक कोट से डरते हैं। मतलब इसमें क्या चीज है जिससे ये इतना घबरा रहे हैं कि मैं ये नहीं बोल पा रहा हूं? सदन के अंदर इसमें क्या चीज है? ये झूठ है, ये बोलने का परमिशन नहीं, ये झूठ है। इसमें क्या लिखा है जिससे ये इतना घबरा रहे हैं कि मुझे ये पढ़े नहीं, आप पढ़ने नहीं दे रहे। सदस्य कोई घबरा नहीं रहे आपसे। इसमें मैं आपको सदन में गलत तथ्य और गलत तथ्यों को पेश करना वो ऑथेंटिक बात सर, if they are not वो नियम scared, प्रक्रिया की बात कर रहे हैं। sir, कोई घबरा नहीं रहा किसी Speaker से। sir, if they are not scared, they should allow me to read it. Why are they scared? मैं There was a border. On the border, there was forces of some country that were entering that border. 4 tanks were entering the Kailash Ridge. The आप बोलना Chief नहीं of चाहते Army माननीय Staff- सदस्य प्लीज। अब तो मैं को बोल ही नहीं रहा हूं। चाइना की जो टैंक्स थी वो हमारे बॉर्डर कैलाश रिज पर चढ़ रही थी। चाइनीज टैंक्स had entered our border. Listen, Chinese tanks. ಹೀಗೆ ಯಾವಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಟ್ರೆಜರಿ ಬೆಂಚಿನಲ್ಲಿರುವಂಥವರು ಎದ್ದು ನಿಂತು ಅದರ ವಿರುದ್ಧ ಇದು ಅಸತ್ಯವನ್ನ ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇರೋದು ಸುಳ್ಳು ಮಾಹಿತಿಯನ್ನ ಸದನಕ್ಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೇಳ್ತಾ ಹೋದ್ರು, ನೀವು ಹೆದರ್ಕೊಳ್ಳೋದು ಯಾಕೆ ಅಂತ ಹೇಳಿ. ಸ್ಪೀಕರ್ ಅವರು ಕೂಡ ಹೇಳಿದ್ರು, ಇದು ಹೆದರುವ ವಿಚಾರ ಅಲ್ಲ, ಇದು ಅಸತ್ಯವನ್ನ ಹೇಳ್ತಾ ಇರುವಂತಹ ವಿಚಾರ, ಇದು ಸುಳ್ಳು ಮಾಹಿತಿಯನ್ನು ಕೊಡುವಂಥ ವಿಚಾರ ಆಗಬಾರ್ದು ಅಂತ ಹೇಳಿ. ಇದರ ನಡುವೆ ನರವಾಣೆ ಆತ್ಮಚರಿತ್ರೆಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಕೂಡ ಆಡಳಿತ ಪಕ್ಷದ ಕಡೆಯಿಂದ ನಡೀತು. ನರವಾಣೆ ಅವರ ಆತ್ಮಚರಿತ್ರೆ ಪ್ರಸ್ತಾಪಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆರ್ಮಿ ಚೀಫ್ ಆಗಿದ್ದಂತಹ ನರವಾಣೆಯವರ ಆತ್ಮಚರಿತ್ರೆಯದ್ದು ಅಂತ ಹೇಳಲಾಗಿರುವ ಅಂಶಗಳ ಪ್ರಸ್ತಾಪಕ್ಕೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಬಿಡುಗಡೆಯೇ ಆಗದ ಪುಸ್ತಕ ಇಟ್ಟುಕೊಂಡು ಆರೋಪ ಸರಿಯಲ್ಲ ಅಂತ ಹೇಳುವಂಥದ್ದು ಸಿಂಗ್ ಅವರ ವಾದ. ಆ ಪುಸ್ತಕ ಇನ್ನೂ ಬಿಡುಗಡೆಯಾಗಿಲ್ಲ, ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ. ಬಿಡುಗಡೆಯಾಗದೇ ಇರತಕ್ಕಂತಹ ಪುಸ್ತಕದ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ರಾಜನಾಥ್ ಸಿಂಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸಾಥ್ ಕೊಟ್ಟರು. ಅವರು ಕೂಡ ಈ ಬಿಡುಗಡೆಯಾಗದೇ ಇರುವಂತಹ ಪುಸ್ತಕದ ಬಗ್ಗೆ ಯಾಕೆ ನೀವು ಮಾತನಾಡ್ತಾ ಇದ್ದೀರಿ ಸದನದಲ್ಲಿ, ಕೇವಲ ಮ್ಯಾಗಝೀನ್ ಇಟ್ಕೊಂಡು ಆರೋಪ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ. ಯಾವುದೋ ಒಂದು ಮ್ಯಾಗಝೀನ್ನಲ್ಲಿ ಬರೆದಿದ್ದಾರೆ, ಆ ಮ್ಯಾಗಝೀನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ನೀವು ಮಾತನಾಡುವಂಥದ್ದು ಸರಿಯಲ್ಲ, ಇದು ಸದನಕ್ಕೆ ತಪ್ಪು ಮಾಹಿತಿ ಅನ್ನುವಂಥ ಅಂಶಗಳನ್ನು ಹೇಳಿದರು ರಾಜನಾಥ್ ಸಿಂಗ್ ಅವರು. ಹಾಗೆ ಅಮಿತ್ ಶಾ ಅವರ ಮಾತುಗಳನ್ನು ನಿಮಗೆ ತೋರಿಸ್ತಾರೆ. क्या वह पुस्तक प्रकाशित हुई है जिसमें यह सब सारी बातें उन्होंने लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है। सर दीजिए। सर दिस इज 100% ऑथेंटिक, 100% ऑथेंटिक। के माध्यम से ये पूछना चाहता हूं लीडर अपोजिशन से, जिस पुस्तक Sir, Rajnath के Singh is कंटेंट को getting यहाँ पर exercised उल्लेख because कर his रहे हैं, name is going to क्या be वो spoken पुस्तक just now? प्रकाशित हुई है या नहीं हुई है? केवल मैं एक प्रश्न का जवाब इनसे चाहता हूं अध्यक्ष जी। वो मैगजीन की रिपोर्ट है, नरवणे जी ने नहीं कहा, इतना बोल दे। एक रिपोर्ट पर बोले कि नरवणे ने नहीं कहा है। रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें। नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे। मैगजीन तो कुछ भी लिख सकता है। ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है। ಹೀಗೆ ಯಾವಾಗ ನೇರವಾದಂತಹ ಆರೋಪಗಳನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು, ಆಡಳಿತ ಪಕ್ಷದ ಕಡೆಯಿಂದಲೂ ಕೂಡ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಅಂದರೆ ಈ ಪುಸ್ತಕ ಇನ್ನೂ ಕೂಡ ಬಿಡುಗಡೆಗೊಂಡಿಲ್ಲ. ಹೀಗಾಗಿ ಪಬ್ಲಿಷ್ ಆಗದೇ ಇರತಕ್ಕಂತಹ
ಪುಸ್ತಕದ ಮಾಹಿತಿಯನ್ನು ರಾಹುಲ್ ಗಾಂಧಿಯವರು ಸದನದ ಒಳಗಡೆ ಅಧಿಕೃತವಾಗಿ ಪಬ್ಲಿಷ್ ಮಾಡಿದ್ದಾರೆ. ಈಗ ಅಲ್ಲಿ ಮ್ಯಾಗಝಿನ್ನಲ್ಲಿ ಬಂದಿರತಕ್ಕಂಥ ವಿಚಾರ ಅನ್ನುವಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದರೆ 100% ಅಥೆಂಟಿಕೇಟೆಡ್ ಆಗಿರುವಂಥ ಮಾಹಿತಿ, ಇದು 100% ನೈಜ ಮಾಹಿತಿ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಆಡಳಿತ ಪಕ್ಷ ಅದರ ಔಚಿತ್ಯವನ್ನು, ಅಂದರೆ ಪುಸ್ತಕದ ಸತ್ಯಾಸತ್ಯತೆಯನ್ನು ಅವರು ಕೇಳ್ತಾ ಇದ್ದಾರೆ. ಅದು ಪಬ್ಲಿಷ್ ಆಗದಿರೋ ಪುಸ್ತಕ, ಹಾಗಾಗಿ ನೀವು ಹೇಗೆ ಬರೆದ್ರಿ ತಿಳ್ಕೊಂಡು ಇಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕಾಗಿರೋದು ಒಂದು ನರವಾಣೆಯವರು ಅವರ ಪುಸ್ತಕದಲ್ಲಿರತಕ್ಕಂಥ ವಿಚಾರಗಳ ಬಗ್ಗೆ. ಆದರೆ ಸದನದ ಒಳಗಡೆ ಕೊಡಬೇಕಾದಂಥ ಮಾಹಿತಿಗಳನ್ನು ಹೇಗೆ ನಾಳೆ ಲೋಕಸಭೆ ಕಲಾಪದಲ್ಲಿ ಪ್ರಸ್ತಾಪಗಳಾಗ್ತವೆ ಅನ್ನೋದು